ಕೆಎಂಎಫ್ ಎಂಡಿ ಪ್ರೇಮನಾಥ್ ಅರ್ಜಿ ನೇಮಕ ವಿವಾದ ಹೈಕೋರ್ಟ್ ಸೂಚನೆ ನೀಡಿದೆ. ಓಕೆ, ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಕೆಎಂಎಫ್ ಎಂಡಿ ಪ್ರೇಮನಾಥ್ ಅವರ ನೇಮಕ ವಿವಾದವನ್ನು ಮಧ್ಯಂತರ ಕೋರ್ಟ್ ಈಗ ರದ್ದು ಮಾಡಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಗುರುಪ್ರಸಾದ್, ಏನಂತ ಹೇಳಿದ್ರೆ ಈ ಹಿಂದೆ ಇನ್ಚಾರ್ಜ್ ಎಂಡಿ ಆಗಿ ಪ್ರೇಮನಾಥ್ ಅವರನ್ನ ಆಯ್ಕೆ ಮಾಡಿದ್ದು ಕೆಎಂಎಫ್ ಸಂಸ್ಥೆ. ಆದ್ರೆ ಇದನ್ನ ಕ್ವಶನ್ ಮಾಡ್ಕೊಂಡು ರಾಮಲಿಂಗೇಗೌಡರು ಹೈಕೋರ್ಟ್ ಮೆಟ್ಲೇರಿದ್ರು. ರಾಮಲಿಂಗೇಗೌಡರು ಹೈಕೋರ್ಟ್ ಮೆಟ್ಲೇರಿದಂತಹ ಸಂದರ್ಭದಲ್ಲಿ ಅಂದ್ರೆ ಇನ್ಚಾರ್ಜ್ ಎಂಡಿ ಆಗಿ ಇವರನ್ನ ಆಯ್ಕೆ ಮಾಡಿರೋದು ತಪ್ಪು ಅಂತ ಹೇಳ್ಬಿಟ್ಟು ಅವರು ಹೈಕೋರ್ಟ್ ಮೆಟ್ಲೇರಿದ್ರು. ಈ ಒಂದು ಪ್ರಕರಣವನ್ನ ಮಾಡಿದಂತಹ ಏಕಸದಸ್ಯ ಪೀಠ ಇದಕ್ಕೆ ಮಧ್ಯಂತರ ಆದೇಶವನ್ನು ಕೂಡ ಕೊಟ್ಟಿತ್ತು. ಆ ಮಧ್ಯಂತರ ಆದೇಶದಲ್ಲಿ ಇನ್ಚಾರ್ಜ್ ಎಂಡಿ ಆಗಿ ಮುಂದುವರಿಯುವುದು ಬೇಡ ಅಂತ ಹೇಳ್ಬಿಟ್ಟು ತೀರ್ಪು ಕೊಟ್ಟಿತ್ತು. ಈ ಒಂದು ತೀರ್ಪನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ ನ ವಿಭಾಗೀಯ ಪೀಠದ ಮುಂದೆ ಅಪೀಲು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅಪೀಲು ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನ ಕೇಳ್ಕೊಂಡಿದ್ರು ಅಂದ್ರೆ ನಮಗೆ ಆ ಒಂದು ಏಕಸದಸ್ಯ ಪೀಠದಲ್ಲಿ ನಮ್ಮ ವಾದವನ್ನ ಕೇಳಿಲ್ಲ, ನಮ್ಗೆ ಯಾವುದೋ ಒಂದು ವಾದವನ್ನ ಕೇಳದೆ ಆ ಒಂದು ತೀರ್ಪನ್ನ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಅಪೀಲು ಸಲ್ಲಿಸಿದ್ದೇವೆ. ಈ ಒಂದು ಅಪೀಲನ್ನ ಅಂಗೀಕರಿಸಿ ಈಗಾಗಲೇ ಏನು ಇನ್ಚಾರ್ಜ್ ಎಂಡಿ ಆಗಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅದನ್ನ ಪುರಸ್ಕರಿಸಬೇಕಂತ ಹೇಳ್ಬಿಟ್ಟು ಒಂದು ಮನವಿಯನ್ನ ಮಾಡ್ಕೊಂಡ್ರು. ಆ ಒಂದು ಮನವಿಯನ್ನ ಅಂಗೀಕರಿಸಿದ ವಿಭಾಗೀಯ ಪೀಠ ಈ ಒಂದು ಇನ್ಚಾರ್ಜ್ ಎಂಡಿ ಆಗಿ ಮುಂದುವರಿಯುವಂತೆ ಆದೇಶ ನೀಡಿ, ಅದೇ ರೀತಿ ಬೈಲಾ ಪ್ರಕಾರ ಈ ಕೆಎಂಎಫ್ ಬೈಲಾಗೆ ತಿದ್ದುಪಡಿ ತರುವ ಒಂದು ಆದೇಶಕ್ಕೆ ಏಕಸದಸ್ಯ ಪೀಠದಲ್ಲಿ ಕೆಎಂಎಫ್ ಬೈಲಾಗೆ ತಿದ್ದುಪಡಿ ತರುವಂತೆ ಆದೇಶ ಮಾಡಿತ್ತು. ಈ ಒಂದು ತಿದ್ದುಪಡಿಗೆ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಇನ್ಚಾರ್ಜ್ ಎಂಡಿ ಆಗಿ ಕೂಡ ಪ್ರೇಮನಾಥ್ ಇನ್ನು ಮುಂದೆ ಮುಂದುವರಿಯಬಹುದು. ಆದ್ರೆ ರಾಮಲಿಂಗೇಗೌಡರ ಮೇಲೆ ಏನೆಲ್ಲ ಆಪಾದನೆಗಳಿದಾವೆ ಆ ಆಪಾದನೆಗಳ ಒಂದು ತನಿಖೆ ಇನ್ನು ಮುಂದುವರಿಯುವ ಹಂತದಲ್ಲಿದೆ. ಈ ಹಿನ್ನೆಲೆಯಲ್ಲಿ ರಾಮಲಿಂಗೇಗೌಡರ ಪರ ವಕೀಲರು ಈ ಒಂದು ಇನ್ಚಾರ್ಜ್ ಎಂಡಿ ಆಗಿ ಮುಂದುವರಿಯುವುದು ಬೇಡ ಅಂತ ಹೇಳ್ಬಿಟ್ಟು ಬಹಳಷ್ಟು ಮನವಿ ಮಾಡ್ಕೊಂಡ್ರು. ಆದ್ರೆ ನ್ಯಾಯಾಲಯ ಈ ಒಂದು ಅವರ ಮನವಿಯನ್ನು ತಡೆಹಾಕಿ ಎಂಡಿ ಆಗಿ ಮುಂದುವರಿಯುವಂತೆ ಇನ್ಚಾರ್ಜ್ ಎಂಡಿ ಆಗಿ ಮುಂದುವರಿಯುವಂತೆ ಆದೇಶ ನೀಡಿದೆ. ಗುರುಪ್ರಸಾದ್. ಓಕೆ ಮಾರುತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.